ಅಪ್ಪಾಜಿ ನೋಡಿದ್ರೆ ರುದ್ರಾಂಕಲ್ ಮನೆಗೆ ಹೋಗೋವ್ರಿಗೆ ದುಡ್ಡು ಕೊಟ್ಟು ಬಾ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ರುದ್ರಾಂಕಲೇ ಕಾಣ್ತಾ ಇಲ್ಲ. ಯಾರಿದ್ರ ಮನೆಯಲ್ಲಿ? ರುದ್ರಾಂಕಲ್ ಯಾರವರು? ನೀನಾ? ನೀನಾ? ನಮ್ಮನೆಗೆ ಯಾರೋ ಅತಿಥಿಗಳು ಬಂದಿರಬಹುದು ಅಂತ ನಾನು ತಿಳಿದುಕೊಂಡೆ. ಆದ್ರೆ ಬಾಗಿಲಲ್ಲಿ ಬಂದು ನಿಂತದ್ದು ನನ್ನ ಬೆನ್ನು ಹತ್ತಿದ ಬೇತಾಳದ ಭೂತ. ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲ್ತು ಅಂತ ತಿಳಿದು ಈಗ ಇಲ್ಲಿವರೆಗೂ ಬಂದಿದ್ದೀಯ. ಮಾಂತೇಶ್, ಕರೆಯದ ಮತ್ತೊಬ್ಬರ ಮನೆಗೆ ಬರೋದಕ್ಕೆ ಆತ್ಮಕ್ಕೆ ನಾಚಿಕೆ ಬರೋದಿಲ್ವೇ? ಏಯ್, ಅದು ನನಗೂ ಗೊತ್ತೈತಿ. ಕರೆಯದೆ ಬರುವವರನ್ನ, ಬರೆಯದೆ ಓದುವವರನ್ನ, ಬರಿಗಾಲಿನಿಂದ ನಡೆಯುವವರನ್ನ ಕರೆದು ಹರಿಕ ಕಾಲ ಮರಳಿ ಹೊಡೆಯದ ಸರ್ವಜ್ಞ. ಅದು ನನಗೂ ಗೊತ್ತೈತಿ. ಆದ್ರೆ ನಾ ಯಾರತ್ತ ನಿನಗ್ ಗೊತ್ತಿಲ್ಲಲ್ಲ. ಯಾರ್ ನೀನು? ಈ ಊರಲ್ಲಿ ನಿನಗೆ ಬೆಟ್ಟಪ್ಪ ದನಿ ಅಂದ್ರೆ ಗೊತ್ತಲ್ವಾ? ಗೊತ್ತು. ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅದನ್ನು ಹೇಳು. ಆ ಬೆಟ್ಟಪ್ಪ ದನಿಯ ಏಕೈಕ ಪ್ರೀತಿಯ ಸುಪುತ್ರ ಮಹಂತೇಶ್ ದನಿ ಅಂದ್ರೆ ನಿನಗೆ ಗೊತ್ತಾ? ಇಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆ ಬೆಟ್ಟಪ್ಪ ದನಿಯ ಏಕೈಕ ಪ್ರೀತಿಯ ಸುಪುತ್ರ ಮಹಂತೇಶ್ ದನಿ ಅಂದ್ರೆ ನೀನು ನಮ್ಮ ಬೆಟ್ಟಪ್ಪ ದನಿ ಮಗನ? ಯಾಕೆ? ಆಕಾಶ ಕಳಿಸ್ಕೊಂಡು ಮೈ ಮೇಲೆ ಬಿತ್ತ, ಕೈಯಲ್ಲಿ ಹರಿಯುವ ರಕ್ತ ಹೆಪ್ಪಗಟ್ಟಿತ, ಅಥವಾ ನಿಂತ ನಿಲ್ಲವೇ ಗಡ 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 ಅಂತ ನಡೀತಾ ಇದೆಯಾ? ಇಲ್ಲ, ಅದ್ಯಾವುದೂ ಆಗ್ಲಿಲ್ಲ. ನಿನ್ನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ತಿನ್ನೋ ನಾಯಿ ಹುಟ್ಟಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ಮಾತಿಗೆ ಬಯಸಿ ನನ್ನ ಪಿತ್ತಾನ ನೆತ್ತಿಗೇರಿಸಬೇಡ. ಸುಮ್ಮನೆ ಬಂದು ನನ್ನವಳಾಗ್ಬೇಕು ಅಷ್ಟೇ. ಏನು? ನಾನು ನಿನ್ನವಳಾಗ್ಬೇಕಾ? ಸರಿ, ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನನಗೆ ಉತ್ತರ ಕೊಡ್ತೀಯಾ? ನೀನ ನನ್ನ ಅಕ್ಕಿ ಅಂದ ಮ್ಯಾಗ ಒಂದ್ಯಾಕೆ 111 ಕೇಳ. ಮಿಸ್ಟರ್ ಮಾಂತೇಶ್, ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೇನ್ ತಿಂತಾನೆ? ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಅನ್ನ ತಿಂತಾನೆ. ಅನ್ನವನ್ನ ತಿನ್ನೋ ಬದಲು ಸಗಣಿಯನ್ನೇಕೆ ತಿನ್ನಬಾರದು? ಮನುಷ್ಯ ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಅನ್ನ ತಿನ್ನೋ ಬದಲು ಸಗಣಿ ತಿಂತಾರೆ. ಈಗ ನೀನು ತಿನ್ನಲು ಬಂದದ್ದು ಅನ್ನವನ್ನಲ್ಲ, ಸಗಣಿಯನ್ನ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನ ಸೃಷ್ಟಿಸಿದ್ದಾನೆ. ಇದನ್ನ ತಿಳಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣಾಡಿಸಿದ್ರೆ ನೀನು ಸಗಣಿಯನ್ನ ತಿಂದಂತೆ ಸರಿ. ಆಯ್ತು, ನಾ 3 ಗುಡ್ಡಿ ಹಸಿ ಸಗಣಿ ತಿನ್ನಾಕ ಬಂದೀನಂತ ನಿನ್ನಂತ 3 ಬಿಟ್ಟವರು ಊರಿಗೆ ದೊಡ್ಡವರು. ಇದೇ ನಿನ್ನ ಕೊನೆ ನಿರ್ಧಾರ? ಇದೇ ನನ್ನ ಕೊನೆ ನಿರ್ಧಾರ. ಹಾಗಾದ್ರೆ ನನ್ನ ಒಂದು ನಿರ್ಧಾರ ಕೇಳು. ನೀ ನನಗ್ ಸಿಗ್ಬೇಕು, ಇಲ್ಲ ನನ್ನ ಕೈಯಾಗ ನಿನ್ನ ಹೆಣ ಬೀಳ್ಬೇಕು. ಏ ಅಂಬಿ, ನಿನಗೆ 2 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಬೇಗ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಅಂತೂ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಇಂಥ ಹೊತ್ತಿನಲ್ಲಿ ನಾನಿವನ ಶತ್ರು ಆಗೋದು ತರವಲ್ಲ, ಬುದ್ಧಿವಂತಿಕೆಯಿಂದ ಪಾರಾಗೋದೇ ಒಳ್ಳೆಯದು. ಮಾಂತು, ಅಂಬು ಕರದಿ? ಹಾ ಮಾಂತು, ನಾನೇ ನಿನ್ನ ಪ್ರೀತಿಯಿಂದ ಕರೆದದ್ದು. ಮತ್ ಇಷ್ಟೊತ್ತಕ್ಕೆ ಬೇರೆ ಬೇರೆನ ಹಾರಾಡಿದಿ? ಅದು ನೀ ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಟೆಸ್ಟ್ ಮಾಡಿದಿ? ಹೌದು ಮಾಂತು. ನಿಜವಾಗ್ಲು? ನಿಜವಾಗ್ಲು. ನೋಡು, ಮತ್ತೆ ಹವಾ ಹಾಕಿ ಟಬ್ ಬಣಿಸಿ. ಅಂಬು, ನಿಜವಾಗ್ಲೂ ಪ್ರೀತಿ ಮಾಡ್ತೀಯ? ನಿಜವಾಗ್ಲೂ ಪ್ರೀತಿ ಮಾಡಿ. ಇದರಲ್ಲಿ ಯಾವುದೇ ಮೋಸ ಇಲ್ಲ ತಾನೆ? ಅಯ್ಯೋ, ಮೋಸ ಮಾಡಿದ್ರೆ ಮತ್ತೆ ಸಿಗ್ಬೇಕಲ್ಲ ನೀವು ನನಗೆ. ಈಗ ಸಿಕ್ಕಿದ್ದೇ ನನ್ನ ಪುಣ್ಯ. ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರ್ಬೇಕಲ್ಲ? ಹಾ ಹೌದು ಮಾಂತು, ಪ್ರೀತಿ ಉಕ್ಕಿ ಹರಿತಾ ಇದೆ. ಉಕ್ಕಿ ಹರಿಯೋ ಪ್ರೀತಿಯಲ್ಲಿ ಹಕ್ಕಿ ತರ ಹಾಡಾಡೋಣವಾ? ಹಾಗೆ ಆಗ್ಲಿ ಮಾಂತು. ನೆನೆಸ್ಕೊ ನಿನ್ನ ಮನೆ ದೇವ. ಈಗ ನಡೆದು ಒಂದೇ
ನಿರ್ಧಾರ. ಇಲ್ಲಿಂದ ನೀನು ತೊಲಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಯಾವುದು ಬೇಕು ನಿನಗೆ? ಮಾತನಾಡು. ಏಕೆ ಮೌನವಾದಿ? ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ? ರಕ್ತ ಹೆಪ್ಪುಗಟ್ಟಿದೆ, ಇಲ್ಲ ಧೈರ್ಯ ಕೊಗ್ಗೆ ಹೋಯ್ತೆ? ಮಾತಾಡೋ ಬೇಕು. ನೀ ನಾನು ಹೆಂಗ ಪ್ರೀತಿ ಒಳಗೆ ಟೆಸ್ಟ್ ಮಾಡಿದೆಲ್ಲ, ನಾನು ನೀ ಎಷ್ಟು ಗರಿತೇದಂತ ಟೆಸ್ಟ್ ಮಾಡಿದ್ದವ. ಈಗ ಗೊತ್ತಾಯ್ತಾ ನಾನೆಂತ ಗರುತಿ ಅಂತ? ನೀ ಬರೇ ಗರಿತಲ್ಲ, ಗರುತಿ ಗಂಗವಂದ್ರು ನೀನ. ಅಂಬಿಕಾ, ನಂದು ಸರಿ ಹೋಯ್ತು, ನಿಂದು ಸರಿ ಹೋಯ್ತು. ಇದನ್ನು ಒಂದೇ ಕೆಳಗಿಳಿಸಿಬಿಟ್ಟೆ ಅಂದ್ರ ನಾ ಇಲ್ಲಿಂದ ಹೋಗ್ಬಿಡ್ತೀನಿ. ನಿನ್ನಂತ ನಂಬಿಕೆ ದ್ರೋಹಿಯನ್ನ ನಾನ್ ನಂಬೇಕಾ? ನಾನು ನಂಬಂಬು ಇನ್ನು ಯಾವತ್ತೂ ನಿನ್ನ ಮನೆ ಕಡೆ ಸುಳಿಯೋದಿಲ್ಲ. ರುದ್ರ ಅಂಕಲ್, ನೀವಾದ್ರೆ ಹೇಳಿ. ಚೇಳಿನ ವಿದ್ಯೆ ಕಲೀಲಾರ್ದೆ ಹಾವಿನ ಹುಟ್ಟಕ್ಕೆ ಎಂದೂ ಕೈ ಹಾಕಬಾರ್ದು. ಸೀರೆ ಉಟ್ಕೊಂಡು ನೀರಿನಲ್ಲಿ ಈಸ್ತೀನಿ ಅಂದ್ರೆ ಅದು ನಿನ್ನ ಮುಟ್ಟಾಳ್ತನ. ಬಹುಶಃ ನಿನ್ನ ನೋಡಿ ಹೇಳಿರ್ಬೇಕು, ಹೆಣ್ಣಿನ ಬುದ್ಧಿ ಮೊಣಕಾಲಿನ ಕೆಳಗೆ ಅಂತ. ಇಷ್ಟೊತ್ತಕ್ಕ ನೀ ಏನ್ ಆಡಿದಲ್ಲ ಆಟ, ಈಗ ನಾನ್ ಆಡ್ತೀನಿ ನೋಡು ದೊಡ್ಡ ಆಟ. ಆವತ್ತು ನೀನು ನನ್ನ ಕೆನ್ನೆಗೆ ಹೊಡೆದಿದ್ದಲ್ಲ, ಇವತ್ತು ನಾನು ನಿನ್ನ ಜೀವನಕ್ಕೆ ಹೊಡೆದಿನಿ. ಯಾಕಾದ್ರೂ ಮಾಂತೇಶ್ವರ ಕೆನ್ನೆಗೆ ಹೊಡೆದಂತ ಒಂದೊಂದು ದಿನ ಒಂದೊಂದು ಕ್ಷಣ ಒತ್ತಡಿಸಬೇಕು, ಹಾಗೆ ಮಾಡಿದ್ದೀನಿ. ಏ ಅಂಬಿಕಾ, ನಿನ್ನ ಮದುವೆ ನಡೆಯೋದು ಅರವಿಂದನ ಜೊತೆಗೆ, ಆದ್ರೆ ಪ್ರಥಮ ರಾತ್ರಿ ನಡೆದದ್ದು ಈ ಮಹಂತೇಶನೊಂದಿಗೆ. ಅದಕ್ಕೆ ಹೇಳ್ತಾರೆ, ಯಾವ ಹೂವು ಯಾರ ಮೂಡಿಗೋ ಅಂತ. ಶಿವನೇ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವೆ. ನನ್ನ ಹುಟ್ಟು ಸಾವಿನ ಮಧ್ಯೆ ಬರೋ ಬದುಕೆಂಬ ಸಂತೆಯಲ್ಲಿ ಚಿಂತೆ ಇಲ್ಲದ ಬಾಳ ಸಂಗಾತಿಯನ್ನ ಬಯಸಿ ಬರುವಿಕೆಗಾಗಿ ಬೆಳದಿಂಗಳ ಪಾಲಿಗಾಗಿ ಪ್ರೇಮದ ಹಕ್ಕಿಯಾಗಿ ಬಾಗಿಲಲ್ಲಿ ನಿಂತಿದ್ದೆ. ಆದ್ರೆ ನಾ ಕಂಡ ಕನಸು ನಡೆಸೋದ್ರಲ್ಲ, ನಡ ಹತ್ತು ಬಂದು ಕೊಕ್ಕಿತು ನಡೆದೆಯನ್ನ. ನೋಡುದು ಪವಿತ್ರ ಪಾತ್ರೆಯಲ್ಲಿರೋ ಅಮೃತವನ್ನು ಭಾವಿಸಿದ್ದರು ನನ್ನವರು. ನಂಬಿದವರಿಗೆ ನಾನು ಯಾವ ಭಾವಚಿತ್ರ ತೋರಿಸಲಿ ಅವರ ಕಣ್ಣಿಗೆ? ಯಾವ ಭಾವಚಿತ್ರ ತೋರಿಸಲಿ? ನಾನು ಅವ್ರ ಕಣ್ಣಿಗೆ ಬೀಳಬಾರ್ದು, ನಾನು ಬದುಕಿರಬಾರ್ದು.
ಹುಡುಗಿ ಅಪ್ಪ ನನಗೆ ಬಹಳ ಠೂ ತಗೊಂಬ ಅಂತ ಹೇಳ ಮಣ್ಕೊಂದಾಳ ಹೇಳವ ತಂಗಿ ಹೇಳ ಅಂಬಿಕಾ ಮುಡಿಯೊಳಗೆ ಹೂವ ಇಟ್ಟು ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಯಾಕಪ್ಪ ಈ ಬಡವನ ಮೇಲೆ ನಿನಗೆ ಕೋಪ ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದ್ದೆ ತಂದೆ ನನ್ನ ಮಗಳು ಭೂಮಿಗೆ ಬೀಳುವ ಮುನ್ನ ಅವಳ ತಾಯಿನ ಕರ್ಕೊಂಡು ಬಿಟ್ಟೆ ಮದುವೆಯಾಗಿ ಹೊಸ ಪ್ರಪಂಚಕ್ಕೆ ಕಾಲಿಡಬೇಕಾದ ನನ್ನ ಮಗಳನ್ನ ಅವಳನ್ನು ಕರ್ಕೊಂಡು ಬಿಟ್ಟೆ ದೇವ್ರೇ ಮಂತ್ರ ಹೇಳುವಾಗ ಅಂದ್ರೆ ನನ್ನ ಮಗಳು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರ ಯಾಕವ್ವ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನವ್ವ ನಿನಗೆ ಕಷ್ಟ ತಂದೆಯವರಿಗೆ ನಿಮ್ಮ ಮಗಳಾದ ಅಂಬಿಕಾ ಹೇಳೋದೇನೆಂದ್ರೆ ಅಪ್ಪ ತಾಯಿಲ್ಲದ ತಪ್ಪಲೆಯಾದ ನನಗೆ ತಾಯಿಯ ನೆನಪು ಬಾರದಂತೆ ಪ್ರೀತಿಯಿಂದ ಬೆಳೆಸಿ ಜೋಪಾನ ಮಾಡಿದ್ರೆ ವಿದ್ಯಾವಂತಳನ್ನಾಗಿ ಮಾಡಿದ್ರೆ ಕೊನೆಗೆ ನಾನು ಮೆಚ್ಚಿದ ವರನ ಜೊತೆ ನನ್ನ ಮದುವೆ ಮಾಡಲು ಸಹ ಮುಂದಾದ್ರಿ ಆದ್ರೆ ನಾನೊಂದು ಬಯಸಿದರೆ ದೈವ ನನ್ನ ಜೀವನದಲ್ಲಿ ಮತ್ತೊಂದು ಬಗೆಯಿತು ಎನ್ನುವಂತೆ ನೀವು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಬೆಟ್ಟಪ್ಪ ಧನಿಗಳ ಮಗ ಮಹಾಂತೇಶ ಬಂದು ನಿಮ್ಮ ಮಗಳ ಹೆಂಡತನವನ್ನೇ ಹಾಳು ಮಾಡಿಬಿಟ್ಟನಪ್ಪ. ಶೀಲ ಕಳೆದುಕೊಂಡ ಹೆಣ್ಣು ಈ ಭೂಮಿಯ ಮೇಲೆ ಬದುಕಿರಬಾರದು ಅಂತ ನಿಮ್ಮನ್ನು ಬಿಟ್ಟು ಬಹುದೂರ ಹೋಗ್ತಾ ಇದ್ದೀನಪ್ಪ. ದಯವಿಟ್ಟು ಈ ನಿಮ್ಮ ನತದೃಷ್ಟ ಮಗಳನ್ನು ಕ್ಷಮಿಸಿ ಬಿಡಿ ಅಪ್ಪ, ಕ್ಷಮಿಸಿ ಬಿಡಿ. ಅಂಬಿಕಾ ಅಯ್ಯೋ ದೇವರೇ, ಆ ಮೈತನಕ್ಕೆ ನಾನೇನಪ್ಪ ಅನ್ಯಾಯ ಮಾಡಿದ್ದೆ? ಹಗಲಿಗಳು ಹಾಳಾಗಿ ದುಡಿದ ಮಳೆಯಲ್ಲಿ ನಮ್ಮ ಕಲಿಗಳ ಮಗ ಇಂಥ ಕೆಲಸ ಮಾಡಿದಾನೆ ಅಂದ್ರೆ ರುದ್ರ ಯಾಕೋ ನಂಬ್ತೀಯ? ರೇಷ್ಮೆ ಸೀರೆಯುಟ್ಟು ಮುಡಿಯೊಳಗೆ ಹೂವ ಇಟ್ಟು ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು ಕಾಣುವ ಸೆತಾಳಲ ನನ್ನ ಮುದ್ದು ಮಗಳೇ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು,
ಒಡಗೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳವಾದ್ಯ ಮುಳುಗಲೇಬೇಕು. ಏನಣ್ಣ ಇದು ಇನ್ನು ಇಲ್ಲೇ ನಿಂತಿದ್ಯಲ್ಲ? ಅಲ್ಲ, ಮದ್ವೆ ಕಾರ್ಯ ಎಷ್ಟೊಂದು ಕೆಲಸ ಇರುತ್ತೆ, ಏನ್ ಸುದ್ದಿ? ಇನ್ನು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕಣ್ಣ ಹೀಗ್ ನಿಂತಿದ್ಯಾ? ಯಾಕೆ ರುದ್ರ, ಒಬ್ಳೆ ಮಗಳು ಹೇಗ್ ಮದುವೆ ಮಾಡಿಕೊಡೋದಂತ ವಿಚಾರ ಮಾಡ್ತಾ ಇದ್ವಿ. ಹೆಣ್ಣು ಅಂದ್ಮೇಲೆ ಮತ್ತೊಬ್ಬರ ಮನೆ ಬೆಳಗೋದಕ್ಕೆ ಹೋಗ್ಲೇಬೇಕು, ಇದು ಜಗದ ನಿಯಮ ಕಣೋ. ಹೌದ್ರಿ ಅಪ್ಪ, ನೀವು ಹೇಳೋ ಮಾತ ಜಗದ ನಿಯಮ ಬರೋಬರಿ ಐತಿ. ಆದ್ರ ನೀವು ಹೇಳಿದ್ರಲ್ಲವ, ವಸ್ತ ಒಡವೆ ಸೀರೆ ಬಳಿ ನನ್ನ ಮಗಳಿಗೆ ತಗೊಂಡ್ಬರ್ತೀನಿ ತಂದಿರವ. ಎಂಥ ಮಾತಾಡ್ತೀನಿ, ನನ್ನ ಮಗಳಿಗೆ ಏನೇನು ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಧಾರೆ ಸೀರೆ, ಬಂಗಾರದೊಡವೆ ಎಲ್ಲಾ ತಂದಿದ್ದೀನಿ. ಇದನ್ನೆಲ್ಲ ತೆಗೆದುಕೊಂಡು ಆದಷ್ಟು ಬೇಗನೆ ಒಳಗೆ ಸಿದ್ಧ ಆಗೋದಕ್ಕೆ ಹೇಳು. ಹಂಗಾದ್ರ ನನ್ನ ಮಗಳು ಮಣ್ಕೊಂಡಾರ್ಯವ, ನೀವು ಎಬ್ಬಸಿ ಸೀರೆ ಉಡಿಸಿ ಸಿಂಗಾರ ಮಾಡ್ರವ. ಯಾಕಂದ್ರ ಇನ್ನೊಂದು ಸ್ವಲ್ಪ ಹೊತ್ನಾಗ ನನ್ನ ಮಗಳದು ಈ ಊರು ತುಂಬಾ ಮೆರವಣಿಗೆ ಹೋಗೋದು. ಏನ್ ಹೊಚ್ಚಿದೀವಿ ನೀವು? ಮದುವೆ ಅಂದ್ಮೇಲೆ ಮೆರವಣಿಗೆ ಮಾಡ್ಲೇಬೇಕು, ಅದು ನಮ್ಮ ಅಂಬಿಕಾಳ ಮದುವೆ ಮೆರವಣಿಗೆ ಅಂದ್ರೆ ಹಾಗೇನಾ? ದಾಮ್ ಧೂಮ್ ಅಂತ ಊರು ತುಂಬಾ ಮಾಡೋಣ, ಯಾರು ಮಾಡಿರ್ಬಾರ್ದು, ಆಗ ಅದ್ದೂರಿಯಾಗಿ ಮಾಡೋಣ. ಹುಚ್ಚು ಹುಡುಗಿ ಮದುವೆ ಇಟ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಯಬ್ಸು ಮದುವೆ ಒಳನ. ಉಸಿರ ಇಲ್ಲದ ಶರೀರ ನೆಲಕ್ಕೆ ಬಿದ್ದ ಮೇಲೆ ಹೇಳಂದ್ರ ಎಲ್ಲಿಂದ ಹೇಳ್ಬೇಕು ತಾಯಿ? ನನ್ನ ಮಗಳು ಆತ್ಮಹತ್ಯೆ ಅವಮಾನ ಆಪತ್ತು ಎಂದು ತಂದುಕೊಂಡವಳಲ್ರಿ ಅವ ನನ್ನ ಮಗಳು. ಅವಳನ್ನು ಅವಮಾನ ಮಾಡಿ ಶೀಲಾಗಿಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಒಬ್ಬ ಕುಲಘಾತುಕ ಮಾಡಿ ಹೋಗ್ಯಾಳ. ಯಾರು ಆ ಕುಲಘಾತುಕನ ಹೆಸರ ನಾ ಹೇಗೆ ಹೇಳ್ರಿ? ಅವ ಚಿಕ್ಕವನಿದ್ದಾಗ ಹೆಗಲ ಮೇಲೆ ಕುಡಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ, ಅವನ ಪುಟ್ಟ ಕಾಲಗಳಿಂದ ಎದೆಗೆ ಒದಿಸ್ಕೊಳ್ತಾ ಇದ್ದೆ. ಆವಾಗ ಈ ಹಾಳಾದ ಶರೀರಕ್ಕೆ ಸಂತೋಷ ಆಗ್ತಿತ್ತು. ಇವತ್ತಾದ ಮಗು ಬೆಳೆದು ದೊಡ್ಡದಾಗಿ ನನ್ನ ಗಂಟ್ಲ ಕಡಿದು ಅಂತ ಹೇಳ ಇಲ್ಲ, ನಾನು ಸಾಕಿದ ಗಿಳಿಯೊಂದು ಬೆಳೆದು ದೊಡ್ಡದಾಗಿ ಪಂಜರದಿಂದ ಹೊರಗೆ ಹೋಗಿ ನನ್ನ ನೆತ್ತಿ ಮೇಲೆ ಹದ್ದಾಗಿ ಹೆಂಗ ಹೇಳ್ರಿ ಅವ್ವ, ಹೆಂಗ ಹೇಳಲಿ? ನೀನ್ ಈ ರೀತಿ ಒಗಟೊಗಟಾಗಿ ಹೇಳಿದ್ರೆ ನಮಗೆ ಹೇಗಣ್ಣ ಅರ್ಥ ಆಗ್ಬೇಕು? ಸ್ವಲ್ಪ ಬಿಡಿಸಾದ್ರೂ ಹೇಳ್ಬಾರ್ದ? ಅವರ ನಾನು ಹೇಳಬೇಕತ್ತೇನ್ರಿ, ಆದ್ರ ಹೊಟ್ಟೆಗಿನ ಉಸಿರ ಬಾಯಿಗೆ ಬರುವಲ್ರಿ. ಅವ ಆ ಕುಲಘಾತುಕನ ಹೆಸರು ಹೇಳಕ್ಕ ನನ್ನ ನ್ಯಾಲಿಗೆ ತೊದಲತ್ರಿ. ಅವ ತೊದಲತ್ರಿ. ಕುಲಘಾತುಕನ ಹೆಸರ ನನ್ನ ಬಾಯಲ್ಲಿ ಹೇಳಕ್ ಆಗೋಲ್ರಿ. ಅದನ್ನ ನೀವ ನೋಡಿ. ನನ್ನ ಮಗ, ನಾನು 9 ತಿಂಗಳು ಹೊತ್ತ ನನ್ನ ಮಗ ಇಲ್ಲ, ನನ್ನ ಮಗ ಈ ಕೆಲಸ ಮಾಡಿಲ್ಲ. ಅಣ್ಣ, ಕೆಲಸ ಮಾಡಿಲ್ಲ. ನನ್ನ ಮಗ ಈ ಕೆಲಸ ಮಾಡಿಲ್ಲ. ನನ್ನ ಮಗ ಈ ಕೆಲಸ ಹೌದ್ರಿ ಅವ, ನಿಮ್ಮ ಮಾತ 100ಕ್ಕೆ 100 ಸತ್ಯ ಐತಿ ನೋಡ್ರಿ.
ಯಾಕಂದ್ರ ಹೆತ್ತವರಿಗೆ ಹೆಗ್ಗನ ಮುದ್ದ ಅಂತ ಹಿರಿಯರು ಹೇಳ್ತಾರೆ. ಹೆತ್ತ ಕರಳು ಹೇಳಕತ್ತೈತಿ ನನ್ನ ಮಗ ತಪ್ಪ ಮಾಡಿಲ್ಲ ಅಂತ. ಆದ್ರ ಆ ಸತ್ತ ಕರಳಲ್ಲಿ ಈ ಹೆತ್ತ ಕರಳು ಏನಂತ ಉತ್ತರ ಕೊಡಬೇಕು ಅಂತ. ನನಗೆ ಮಕ್ಕಳೇ ಆಗದಿದ್ದಾಗ ಕಂಡ ದೇವರ ಹತ್ರ ಹರಕೆ ಕಟ್ಟಿಕೊಂಡೆ. ಕೈಯಲ್ಲಿ ಕರ್ಪೂರದ ಆರತಿ ಸಹ ಬೆಳಗದೆ. ನೀ ಮಾಡಿದ ಪೂಜೆಯ ಫಲವೋ ಇಲ್ಲ ನಾ ಮಾಡಿದ ಪುಣ್ಯದ ಫಲವೋ ಆ ದೇವರು ನನಗೂ ಒಬ್ಬ ಕುಲಪುತ್ರ ಅಂತ ಕರುಣಿಸಿದ. ಆದ್ರೆ ಇಂದು ಈ ತಾಯಿ ನಿನ್ನ ಹತ್ರ ಸರಗೊಂಡಿ ಪುತ್ರ ಭಿಕ್ಷೆ ಬೇಡ್ತಾ ಇದ್ದಾಳಲ್ಲ. ಪುತ್ರ ಭಿಕ್ಷೆ ಬೇಡ್ತಾ ಇದ್ದಾಳೆ. ದಯವಿಟ್ಟು ನನ್ನ ಮಗನ ವಿಷಯದಲ್ಲಿ ಇವ್ರಿಗೆ ಯಾವುದೇ ರೀತಿ ಕೆಟ್ಟ ತೀರ್ಮಾನ ತೆಗೆದುಕೋಬೇಡ ಅಂತ ಹೇಳು ಅಂತ ನನ್ನ ಕಾಲಿಗೆ ಹೇ ಮಾಧವಿ, ಹೇ ಬೆಟ್ಟಪ್ಪ, ನಾನು ಯಾರಂತ ಗೊತ್ತಾಯ್ತಾ? ಆವತ್ತು ನಿನ್ನ ತೀರ್ಪಿಗೆ ಬಲಿಯಾದ ಕಾಲ, ಆವತ್ತು ನಾನು ಮಾಡಿರೋ ತಪ್ಪಿಗೆ ಊರು ಹೊರಗೆ ಇರೋ ಆಲದ ಮರದಕ್ಕೆ ನನ್ನನ್ನು ನೇಣು ಹಾಕಿಸಿದೆ ಅಲ್ವಾ? ನೋಡು, ಇವತ್ತು ನಿನ್ನ ಮನೆಯಲ್ಲಿ ನಿನ್ನ ಮಗನೇ ತಪ್ಪು ಮಾಡಿದ್ದಾನೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರಂದ್ರೆ ಬೆಟ್ಟಪ್ಪ ಅಲ್ವಾ? ಹೇ ಬೆಟ್ಟಪ್ಪ, ಅದೇ ತೀರ್ಪು ಕೊಡ್ತೀಯೋ ಕೊಡೋ ಈ ದಿವಸ. ನಾನು ನೋಡ್ತಾ ಇದ್ದೀನಿ, ನನ್ನ ಆತ್ಮ ಈ ಮನೆ ಸುತ್ತಾನೆ ಸುತ್ತಾ ಇದೆ. ಕೊಡೋ 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 ತೀರ್ಪು. ರುದ್ರ, ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಬೇಕಾದ್ರೆ ಹಂಗೆಲ್ಲ ಮಾತಾಡಬೇಡ್ರಿ ಅಪ್ಪ. ನಿಮ್ಮ ಬಾಯಾಗಂತ ಮಾತು ಬರಬಾರ್ದ್ರಿ ಅಪ್ಪ. ಈ ಬೆಟ್ಟಪ್ಪ ಕೊಡೋ ನ್ಯಾಯ ತೀರ್ಪಿನ ಮೇಲೆ ನಂಬಿಕೆ ಇದೆ ತಾನೆ? ವಿಶ್ವಾಸ ಇದೆ ತಾನೆ? ಹಾಗಾದ್ರೆ ಈ ತಪ್ಪಿಗೆ ಕಾರಣ ಆಗಿರೋ ಕಟುಕನಿಗೆ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ. ಆದ್ರೆ ಈ ತಪ್ಪು ನಡೆದಿರೋದು ಈ ಬೆಟ್ಟಪ್ಪನ ಮಗನಿಂದ ಅಂತ ಊರ್ ಜನರಿಗೆ ಗೊತ್ತಾಗ್ಬೋದು. ಒಂದ್ ವೇಳೆ ಈ ವಿಷಯ ಗೊತ್ತಾದ್ರೆ ಇಷ್ಟು ದಿನ ಕಾಪಾಡಿಕೊಂಡು ಬಂದಿರತಕ್ಕಂತ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತಿರುತ್ತ. ನಾನು ಶಿಕ್ಷೆ ಕೊಡ್ತೀನಿ ರುದ್ರ. ಅಪ್ಪರ, ನಿಮ್ಮ ಮನೆ ಉಪ್ಪು ಉಂಡವನ್ರಿ ಅಪ್ಪ. ನಾನು ಸುತ್ತ 40 ಹಳ್ಳಿಗೆ ಬೇಕಾದಂತ ನನ್ನ ದನಿಗಳ ಮರ್ಯಾದೆ ಈ ರುದ್ರ ಎಲ್ಲಾದ್ರೂ ತೆಗೆದಾಲ್ ಹೇಳ್ರಿ ಅಪ್ಪ. ಹೇಳ್ರಿ, ಈ ವಿಷಯನ ಯಾರ ಮುಂದೆ ಹೇಳೋದಿಲ್ರಿ, ಯಾರ ಮುಂದೆ ಹೇಳೋದಿಲ್ಲ. ನಿಮಗ ಕೈ ಮುಗಿದು ಕೇಳ್ಕೊಳ್ತೇನ್ರಿ ಅಪ್ಪ. ನೋಡ್ರಿ, ನನ್ನ ಮಗಳು ಸತ್ತಾಳ, ನನಗ ಮಗಳ ಹುಟ್ಟಿಲ್ಲ ಅಂತ ತಿಳ್ಕೊ. ಆದ್ರೆ ಸಿಟ್ಟಿನ ಬರೆದಾಗ ಕೆಟ್ಟ ನಿರ್ಧಾರ ತಗೊಂಡ ಆ ನನ್ನ ಚಿಕ್ಕದಲ್ಲಿ ಯಾರಿಗೆ ಶಿಕ್ಷೆ ಕೊಡಬೇಕು. ಸತ್ತಿರೋದು ನಿನ್ನ ಕಮಲ ಬಳ್ಳಿ ಕಣ. ದಣಿ ದಣಿ ಅಂತ ಕರಿತೀಯ. ನಿನ್ನಿಂದ ದಣಿ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಆ ದಣಿಗಿಲ್ಲ. ಬೇಕಾದ್ರೆ ನಿನ್ನ ಕೈಯಲ್ಲಿ ಒಂದು ಕೋಟ್ಲಿ ಕೊಡ್ತೀನಿ. ಅವನನ್ನ ತುಂಡು ತುಂಡಾಗಿ ಕತ್ತರಿಸಿ ಕತ್ತರಿಸಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ರಿ, ಯಾರು ಬಂದು ಹೇಳಿ. ಆದ್ರೆ ಆ ಕಾಗದನ ಸುಟ್ಟಾಕ್ಬಿಡು. ಅಪ್ಪರ, ಈ ಕಾಗದ ಸುಟ್ಟು ಹಾಕೋದು ಬೇಡ. ಈ ಕಾಗದ ಸುಟ್ಟು ಹಾಕಿದ್ರ ಸುಟ್ಟು ಹೋದ ಕಾಗದನ ಜೋಡಿಸೋದು ಜನ ಅದಾರಿ ಪಾಪ. ಸುಟ್ಟು ಹಾಕೋದು ಬೇಡ, ಈ ಕಾಗದ ಹರಿದು ಹಾಕೋದು ಬೇಡ. ಈ ಕಾಗದ ವಿಷಯ ನನ್ನ ಹತ್ರ ಇಲ್ರಿ ಅಪ್ಪ, ನನ್ನ ಹತ್ರ ಇಲ್ರಿ. ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದು ಅಂದ್ರೆ
ಈ ಕಾಗದ ಯಾರಿಗೆ ಸಿಗಬಾರ್ದು. ಈ ವಿಷಯ ನನ್ನ ಹತ್ರ ಇರಲಿ, ನನ್ನ ಹತ್ರ ಇರಲಿ. ಯಾಕೋ ಈ ಬೆಟ್ಟಪ್ಪನ ಕುಟುಂಬದ ಮೇಲೆ ಎಷ್ಟೊಂದು ಅಭಿಮಾನ ರುದ್ರ? ನೀನು ಮಾಡಿರೋ ಈ ಉಪಕಾರಕ್ಕೆ ಈ ಬೆಟ್ಟಪ್ಪನ ಮೈ ಚರ್ಮ ಸುಳಿದು ಚಪ್ಪಲಿ ಮಾಡಿ ಕೊಟ್ರು ಕೂಡ ಕಡಿಮೆ ಕಣ. ಕೊಡ್ತೀನಿ ರುದ್ರ, ಸರಿಯಾದ ನ್ಯಾಯ ತೀರ್ಮಾನ ಕೊಡ್ತೀನಿ. ಹೊಟ್ಟೋ ಸೂರ್ಯನ ದಿಕ್ಕ ಬದಲಾಗಬಹುದು, ದೀರ್ಘ ಭೂಮಿ ಚಲನೆ ನಿಂತೋಗಬಹುದು, ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ ಅಂತ ನಾನು ತೋರಿಸ್ತೀನಿ ರುದ್ರ, ತೋರಿಸ್ತೀನಿ. ಏ ಮಾದೇವಿ, ಕಂಡ ದೇವರಿಗೆ ಹರಕೆ ಹೊತ್ತಿ ಅಲ್ಲ ನಮಗೊಬ್ಬ ಮಗ ಹುಟ್ಲಿ, ನಮ್ಮ ಸಂತಾನ ಬೆಳಗ್ಲಿ ಅಂತ. ಇಂಥ ಕಟುಕ ಮಗನಿಗೆ ಜನ್ಮ ಕೊಡ್ತೀಯ ಅಂತ ಗೊತ್ತಿದ್ರೆ ಆ ದೇವರಲ್ಲಿ ಕೈ ಕೇಳ್ಕೊಳ್ತಿದ್ದೆ ನಿನ್ನನ್ನ ಬಂಜೆಯಾಗಿಡುವಂತ. ಇಡೀ ಊರ್ ಜನ ನಿನ್ನನ್ನ ಬಂಜೆ ಅಂತ ಕೂಗಿ ಕರೆದ್ರು ಈ ಬೆಟ್ಟಪ್ಪ ಸಹಿಸ್ಕೊಳ್ತಿದ್ದ ಕಡೆ. ಈ ದಿವಸ ಈ ಬೆಟ್ಟಪ್ಪನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂದ್ರೆ ಈ ಬೆಟ್ಟಪ್ಪ ಬದುಕಿದ್ದು ಸತ್ತೋದು. ಇದೇ ಕೈಯಲ್ಲಿ ಎತ್ತಿ ಆಡಿಸಿದ ಕೂಸು ಕನೆ ಅಂಬಿಕಾ, ನಮ್ಮನ್ನೇ ನಂಬ್ಕೊಂಡಿರೋ ಜೀವ ಕನೆ ರುದ್ರ. ಆ ಜೀವಕ್ಕೆ ಎಷ್ಟೊಂದು ಘಾಸಿಯಾಗಿರಬೇಕು. ಆ ದೇವರು ನನ್ನ ಜೀವನದಲ್ಲಿ ಆಟ ಆಡ್ತಾನೆ ಅಂತ ಗೊತ್ತು, ಆದ್ರೆ ಮಗನ ರೂಪದಲ್ಲಿ ಆಟ ಆಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಕಣ್ಣೀರು ಹಾಕಬೇಡ. ಕಣ್ಣೀರು ಯಾವತ್ತಿದ್ರು ಯೋಗ್ಯರಾದವರಿಗೆ ಮಾತ್ರ ಇರಬೇಕು. ಅಂತ ಯೋಗ್ಯನಿಗೋಸ್ಕರ ಕಣ್ಣೀರು ಹಾಕಬೇಡ. ಮುಂದೊಂದು ದಿನ ಕಣ್ಣೀರು ಉಪಯೋಗಕ್ಕೆ ಬರುತ್ತೆ, ಅವಾಗ ಕಣ್ಣೀರು ಹಾಕುವಂತೆ. ನೀನು ಹೊರಟ ಊರಿಗೆ ದಾರಿ ಹೇಳಮ್ಮ, ಬೀದಿಯಲ್ಲಿ ಕಲ್ಲು ಮುಳ್ಳು ಇದ್ರೆ ಕೂಗಮ್ಮ, ಕರುಣ ಗೆಳತಿಯಲ್ಲ ನೀ ನನ್ನ ಉಸಿರು ದೇವಿಯು, ಬದುಕೆಲ್ಲ ನನ್ನ ಬಂಗಾರಿಗೆ, ನನ್ನ ಆಸೆ ಮಲ್ಲಿಗೆ ನೀವಾಗದಿರು, ಊರ ಜ್ಯೋತಿಯು ನೀಯಾಗದಿರು, ಬಂಗಾರದಂತ ಬೊಮ್ಮೆಯು. ಶ್ರೀ ಮಾಜಿ ಜಿಒ ಆಫೀಸ್ ಬಳಗ ಇವರಾದ್ರೂ ಕೂಡ ಈ ಒಂದು ಸಂಗೀತ ಬಳಗಕ್ಕೆ 501 ರೂಪಾಯಿ ಕಲಾಕಾರರಿಗೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ, ತುಂಬಾ ಧನ್ಯವಾದಗಳು.